ಕಾವೇರಿ, ಸಮಾಧಾನ ಮಾಡ್ಕೋ. ಇನ್ನೆಲ್ ಸಮಾಧಾನ ಸರ್ಸು? ನನ್ ಪರಿಸ್ಥಿತಿ ಯಾವ ಹೆಣ್ಣಿಗೂ ಬರೋದ್ ಬೇಡ. ಕಾವೇರಿ, ಆಕಾಶನೇ ತಲೆ ಮೇಲೆ ಬಿದ್ದೋಳ್ ತರ ಯಾಕೆ ಮಾತಾಡ್ತಿದ್ಯಾ? ನನಗೆ ಅರ್ಥ ಆಗುತ್ತೆ ನಿನ್ ಸಿಚುವೇಶನ್ ಏನು ಅಂತ. ಇವಾಗ ಆಗಿದ್ದಾಗೋಗಿದೆ, ಅದನ್ನ ಹೇಗ್ ಸಾಲ್ವ್ ಮಾಡೋದು ಅಂತ ಯೋಚನೆ ಮಾಡೋಣ. ಆದ್ರೂ ನನ್ನ ಲೈಫಲ್ಲಿ ಇಂಥ ಒಂದಿನ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಸರ್ಸು. ಅದು ನನ್ನ ಲೈಫ್ನೇ ಹಾಳು ಮಾಡ್ಬಿಟ್ಟ. ಏನೇನೋ ಸಾಧನೆ ಮಾಡ್ಬೇಕು ಅಂತ ಎಷ್ಟೊಂದು ಕನ್ಸುಗಳನ್ನ ಕಟ್ಕೊಂಡಿದ್ದೆ ಗೊತ್ತಾ? ಎಲ್ಲ ನುಚ್ಚು ನೂರಾಗೋಯ್ತು. ಅವನೊಬ್ಬ ಸ್ಕೌಂಡ್ರಲ್, ಅವನು ದೊಡ್ಡ ನೀಚ. ಅವನ್ನ ತುಂಡು ತುಂಡ ಕತ್ತರಿಸಿದ್ರು ಪಾಪ ಬರಲ್ಲ ಸರ್ಸು. ಕಾವೇರಿ ಪ್ಲೀಸ್, ಕೂಲ್. ಕೂಲ್ ಆಗಿರ್ಲಿ ಸರ್ಸು. ನನ್ನ ಲೈಫೇ ಬೆಂಕಿಯಲ್ಲಿ ಬೇಯ್ತಾ ಇದೆ. ಹೇಗ್ ಸಮಾಧಾನ ತಂದ್ಕೊಳ್ಳಿ ನಾನು? ಕಾವೇರಿ ಪ್ಲೀಸ್, ಕಂಟ್ರೋಲ್ ಮಾಡ್ಕೋ. ಇವಾಗ ಮುಂದೆ ಏನ್ ಮಾಡ್ಬೇಕು ಅಂತ ಯೋಚಿಸು. ಇದ್ರಲ್ಲಿ ಯೋಚನೆ ಮಾಡೋಂಥದ್ದು ಏನಿದೆ ಸರ್ಸು? ನನ್ನ ಹತ್ರ ಆಪ್ಷನ್ನೇ ಇಲ್ಲ. ಅವನ ಹೆಸರು ಕೇಳಿದ್ರೆ ನನಗೆ ಮೈಯೆಲ್ಲ ಉರಿಯತ್ತೆ. ಅಂಥದ್ರಲ್ಲಿ ಅವನ್ ಪಾಪದ ಸಾಕ್ಷಿನ ನಾನು ಹೇಗೆ ಇಟ್ಕೊಳಕ್ಕಾಗತ್ತೆ? ನಮ್ಮಮ್ಮಂಗೆ ಏನು ಉತ್ತರ ಕೊಡ್ಲಿ? ಸಮಾಜಕ್ಕೆ ಏನು ಉತ್ತರ ಕೊಡ್ಲಿ? ಮಾನ್ ಗೆಟ್ಟವಳು, ಶೀಲ್ ಗೆಟ್ಟವಳು ಅಂತ ಅನ್ನಿಸ್ಕೊಂಡು ನಾನ್ ಬದುಕೋದಿಕ್ಕಾಗತ್ತಾ? ನಮ್ಮಪ್ಪನ ಆತ್ಮಕ್ಕೆ ಶಾಂತಿ ಸಿಗತ್ತಾ ಸರ್ಸು? ಹೇಳು. ಬೇಡ, ಇದ್ ನನಗ್ ಬೇಡ. ಮೊದ್ಲು ಇದನ್ನ ತೆಗೆಸ್ಬೇಕು. ಕಾವೇರಿ ಪ್ಲೀಸ್, ಹೀಗೆಲ್ಲ ಮಾಡ್ಬೇಡ, ಆಮೇಲೆ ನಿಂಗೆ ತೊಂದರೆ ಆಗುತ್ತೆ. ಕಾವೇರಿ ಪ್ಲೀಸ್, ಇದು ಎಮೋಷನಲ್ ಆಗೋ ಟೈಮ್ ಅಲ್ಲ. ಯಾವುದೇ ಕಾರಣಕ್ಕೂ ಈ ಮಗುನ ಉಳಿಸ್ಕೊಳ್ಳೋ ಚಾನ್ಸ್ ಇಲ್ಲ ಅಂತ ನನಗೆ ಗೊತ್ತು. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ಕಾವೇರಿ, ಮನೆಯವ್ರಿಗೇನಾದ್ರೂ ಡೌಟ್ ಬಂದಿದ್ಯಾ? ಅಜ್ಜಿ ಅದನ್ನ ಹೇಳಿದಾಗ ನನಗೆ ಶಾಕ್ ಆಯ್ತು. ಆದ್ರೆ ನಾನು ವಾಪಸ್ ಮನೆಗೆ ಬರೋಷ್ಟರಲ್ಲಿ ರಾಮ್ ಸರಿಗೆ ಹುಷಾರಿಲ್ಲ ಅಂತ ಆದಿತ್ಯ ವಾಪಸ್ ಮನೆಗೆ ಬಂದ್ಬಿಟ್ಟಿದ್ದ. ಅವನಿಗೆ ಡೌಟ್ ಬಂದಿರ್ಬೋದು ಅಂತ ಅನ್ನಿಸ್ತಾ ಇದೆ. ಅವನೊಬ್ಬ ಅನುಮಾನದ ಪಿಶಾಚಿ, ಅವನ ಬಗ್ಗೆ ಬಿಡು. ನಾವ್ ಇವತ್ತೇ ಹೋಗಿ ಅಬೋಷನ್ ಮಾಡ್ಸೋಣ.